ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ತಿಂಡಿ ಏನು ಮಾಡಿರಲಿಲ್ಲ. ಸೊ ಹೋಟ್ಲಿಂದ ಇಡ್ಲಿ ವಡೆ ಎಲ್ಲ ತರಿಸ್ಕೊಂಡು ತಿಂದ್ವಿ. ಸೊ ಭಾನುವಾರ ಹೊತ್ತು ಸ್ವಲ್ಪ ಲೇಟಾಗೆ ಎದ್ದೊಳ್ತೀವಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಸ್ವಲ್ಪ ಕರ್ಬೂಜ ಹಣ್ಣಿತ್ತು. ಸೊ ಹಾಗಾಗಿ ಅದನ್ನು ಜ್ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡೆ. ಆಚೆ ಹೋಗೋಣ ಅಂದರು ಹಸ್ಬೆಂಡು. ಹಾಗಾಗಿ ಅಡುಗೆನೂ ಮಾಡ್ತಾಯಿಲ್ಲ. ಜ್ಯೂಸ್ ಏನಾದರೂ ಕುಡ್ಕೊಂಡು ಇವಾಗ ಹೊರಗಡೆ ಹೋಗಬೇಕು. ಕರ್ಬೂಜ ಹಣ್ಣ ಈ ರೀತಿ ಒಳಗಡೆದು ಬೀಜ ಎಲ್ಲ ತೆಗೆದುಬಿಟ್ಟು ಅದ್ರೊಳಗಡೆ ಹಣ್ಣೇನಿರುತ್ತೆ ಅದನ್ನು ಮಾತ್ರ ಈ ರೀತಿ ಜ್ಯೂಸ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಬೌಲಷ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ಅರ್ಧ ಬೌಲಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ, ಕಾಯಿಸಿರಬಾರ್ದು. ಹಾಗೆಯೇ ಹಾಲು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರೇನು ಹಾಕ್ದೇನೆ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ಬಿಟ್ರೆ ಅಲ್ಲಲ್ಲೇ ಒಂದು ಸ್ವಲ್ಪ ಉಳಿದ್ಬಿಡುತ್ತೆ. ಸೊ ಈಗ ಲಾಸ್ಟಲ್ಲಿ ಒಂದು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಕರ್ಬೂಜ ಹಣ್ಣಲ್ಲಿ 3 ಜನ ಕುಡಿಯೋಷ್ಟು ಜ್ಯೂಸ್ ಆಗಿರುತ್ತೆ. ಸೊ ಒಂದು ಸಲ ಈ ನೀರೆಲ್ಲ ಹಾಕಿದ್ಮೇಲೆ ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿಯಾಗಿರುತ್ತೆ. ಸೊ ಇದನ್ನು ಇವಾಗ ಹಸ್ಬೆಂಡ್ಗೆ ಮತ್ತು ದಿಶು ನನಗೆ ಕುಡಿಬೇಕು. ಪಾಪು ಏನಾದರೂ ಕುಡಿದ್ರೆ ಅವಳಿಗೂ ಕೂಡ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಜ್ಯೂಸ್ ಅಂತೂ. ಸೊ ಮನೇಲಿ ಯಾರಾದರೂ ಟ್ರೈ ಮಾಡೋದಿದ್ರೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ದಿಶು ಮತ್ತು ಪಾಪು ಎಲ್ಲ ಕುಡಿತಾ ಇದ್ದಾರೆ. ಸೊ ಪಾಪು ಕೂಡ ಮಲ್ಕೊಂಡಿದ್ಲು, ಇವಾಗ ಎದ್ದಿದ ತಕ್ಷಣ ಒಂದು ಲೋಟ ಜ್ಯೂಸ್ ಕೊಟ್ಟಿದ್ದೀನಿ. ಕುಡಿತಾ ಇದ್ದಾಳೆ ನೋಡಿ. ಇಲ್ಲಿ ಟಿ ವಿಲಿ ಸಾಂಗೆಲ್ಲ ಹಾಕಿದ್ವಲ್ವಾ, ಸೊ ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ತೋರಿಸ್ತಾ ಇದ್ದಾಳೆ, ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಲ್ವ. ಸೊ ಚಿಯರ್ಸ್ ಅಂದ್ಬಿಟ್ಟು ಇವಾಗ ಇಬ್ಬರು ಕುಡಿತಾ ಇದ್ದಾರೆ. ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಇವಾಗ ಸ್ವಲ್ಪ ಮನೇಲಿ ರೋಸ್ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು, ತುಂಬಾ ಬಿಟ್ಟಿತ್ತು. ಇದರಲ್ಲಿ ಸ್ವಲ್ಪ ರೋಸ್ ವಾಟರ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೋಸ್ ವಾಟರ್ ಮಾಡ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ನಾನಿಲ್ಲಿ ಒಂದು 6ರಿಂದ 7 ಈ ಥರ ರೋಸ್ದು ಹೂವು ತೊಗೊಂಡಿದ್ದೀನಿ. ಇದ್ರದ್ದು ಪೆಟಲ್ಸ್ ಏನಿದೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ನಾನು ಈ ರೀತಿ ಬಿಡಿಸ್ಕೋತಾ ಇದ್ದೀನಿ. ಇದು ಎನಿ ಟೈಮ್ ಬಿಡುತ್ತೆ ಅಂದ್ಬಿಟ್ಟು ನಾನು 1 ವೀಕ್ ಆಯ್ತು ಅಷ್ಟೇ ಈ ಗಿಡ ತೊಗೊಂಡು. ತುಂಬಾ ಹೂವು ಬಿಟ್ಟಿತ್ತು, ತುಂಬ ಚೆನ್ನಾಗಿದೆ. ಹಾಗೆ ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದನ್ನ ಪೆಟಲ್ಸ್ ಎಲ್ಲ ಏನಿದೆ ರೋಸ್ದು ಅದೆಲ್ಲ ಈ ಥರ ಬಿಡಿಸ್ಕೋತಾ ಇದ್ದೀನಿ. ಹಾಗೆಯೇ ಇದನ್ನು ಒಂದು ಸಲ ವಾಶ್ ಮಾಡ್ಕೋಬೇಕು. ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಇದನ್ನು ವಾಶ್ ಮಾಡ್ಕೋಬೇಕು. ಹಾಗೆಯೇ ನೀರಲ್ಲಿ ಒಂದು ಸಲ ನೀಟಾಗೆ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ನಾನು ಹೂವು ಏನಿದೆ ಅದನ್ನೆಲ್ಲ ತೊಗೋತಾ ಇದ್ದೀನಿ. ಸ್ವಲ್ಪ ಗಾಳಿಗೆ ಧೂಳು ಹಾಗೆ ಕಲ್ಲು ಮಣ್ಣು ಈ ರೀತಿ ಕೂತ್ಕೊಂಡಿರುತ್ತೆ. ಸೊ ನೋಡ್ಬೋದು ಚಿಕ್ಕದು ಮಣ್ಣೆಲ್ಲ ಕೂತಿತ್ತು. ಸೊ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ರೋಸ್ ವಾಟರ್ ಯಾವ ರೀತಿ ಮನೇಲಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಗ್ಯಾಸ್ ಆನ್ ಮಾಡಿ ಒಂದು ಟೀ ಮಾಡ್ತೀವಲ್ಲ ಆ ಪಾತ್ರೆ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ಸಾಂಬಾರೆಲ್ಲ ಮಾಡೋ ಪಾತ್ರೆ ಇಟ್ಕೋಬೇಡಿ, ಇಲ್ಲಾಂದರೆ ಖಾರ ಆಗಿಬಿಡುತ್ತೆ. ಸೊ ಟೀ ಕಾಫಿ ಮಾಡೋದಾದರೆ ಸ್ವಲ್ಪ ಸ್ವೀಟಾಗಿರುತ್ತಲ್ವ. ಸೊ ಹಾಗಾಗಿ ರೋಸ್ ವಾಟರು ಚೆನ್ನಾಗಿ ಬರುತ್ತೆ. ಸೊ ರೋಸ್ ವಾಟರ್ ಮಾಡಲಿಕ್ಕೆ ನಾನು 2 ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದರಲ್ಲೊಂದು 3/4 ಗ್ಲಾಸ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೀರು ಸ್ವಲ್ಪ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಈ ರೋಸ್ ಪೆಟಲ್ ಏನಿದೆ ಅದನ್ನೆಲ್ಲ ಈ ನೀರು ಒಳಗಡೆ ಹಾಕ್ತಾ ಇದ್ದೀನಿ. ಸೊ ರೋಸ್ ವಾಟರು ಒಂದು 2 ಟೈಪಾಗಿ ಮಾಡ್ತಾರೆ. ಇದನ್ನೆಲ್ಲ ಆವಿ ಮಾಡಿಬಿಟ್ಟು ಅದ್ರದ್ದು ನೀರೇನಿದೆ ಅದನ್ನು ಕೂಡ ರೋಸ್ ವಾಟರ್ ಥರ ಯೂಸ್ ಮಾಡ್ತಾರೆ. ಬಟ್ ನಾನು ಆ ರೀತಿ ಮಾಡ್ತಾ ಇಲ್ಲ. ರೋಸ್ ಪೆಟಲ್ಸ್ ಏನಿದೆ ಅದಕ್ಕೆ ನಾನು ನೀರು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ಈ ರೀತಿ ರೋಸ್ ಪೆಟಲ್ ಏನಿದೆ ಅದು ಕಲರೆಲ್ಲ ಬಿಡ್ಕೊಳ್ಳುತ್ತೆ, ನೋಡ್ತಾ ಇರ್ಬೋದು. ಸೊ ಇದನ್ನೆಲ್ಲ ಅವಾಗವಾಗ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಿ, ಇಲ್ಲಾಂದರೆ ಫುಲ್ಲು ಬಾಯ್ಲ್ ಆಗಿಬಿಡುತ್ತೆ. ಸೊ ಇವಾಗ ಬಬಲ್ಸ್ ಎಲ್ಲ ಜಾಸ್ತಿ ಆದಮೇಲೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ನೋಡ್ಬೋದು ನೀವು ಲೈಟಾಗೆ ಆರೆಂಜು ಇಲ್ಲ ಪಿಂಕ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಇದು ಆಗಿದೆ. ಇವಾಗ ಫ್ಲೇಮ್‌ನ ಆಫ್ ಮಾಡಬೇಕು. ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಡಬೇಕು. ನಂತರ ನಾನು ತೋರಿಸ್ತೀನಿ. ನೋಡಿ ಈ ರೀತಿ ಆಗಿರುತ್ತೆ. ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನ ಒಂದು ಸ್ವಲ್ಪ ಈ ರೀತಿ ರೋಸ್ ಪೆಟಲ್ ಏನಿದೆ ಅದನ್ನೆಲ್ಲ ಸೈಡ್ ಮಾಡಿಕೊಂಡು ಇದನ್ನ ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೋಬೇಕಾಗುತ್ತೆ. ಸೊ ನಾನು ಈ ಗ್ಲಾಸಲ್ಲಿ 2 ಲೋಟ ನೀರು ಹಾಕಿದ್ನಲ್ವಾ, ಹಾಗಾಗಿ ಈ ಗ್ಲಾಸಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನಮಗೆ ರೋಸ್ ವಾಟರ್ ಸಿಕ್ಕಿದೆ. ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ಸೊ ಒಂದು ಅರ್ಧ ಗ್ಲಾಸಷ್ಟು ಸಿಕ್ಕಿದೆ ನೋಡ್ತಾ ಇರ್ಬೋದು. ಸೊ ತುಂಬ ಕಲರ್‌ಫುಲ್ಲಾಗಿರುತ್ತೆ. ಹಾಗೆ ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಈ ಥರ ಒಂದು 40 ರುಪೀಸ್‌ಗೆ ನಿಮಗೆ ಈ ರೀತಿ ಒಂದು ಸ್ಪ್ರೇ ಬಾಟಲ್ ಸಿಗುತ್ತೆ. ಸೊ ನಾರ್ಮಲಾಗಿ ಮನೇಲಿದ್ದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಹೊಸದು ತೊಗೊಂಡಿದ್ದೆ. ಸೊ ರೋಸ್ ವಾಟರ್ ಹಾಕ್ಲಿಕ್ಕೆ ಅಂದ್ಬಿಟ್ಟು ನಾನು ಮನೇಲೇ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನೇ ಇದಕ್ಕೆ ಒಂದು ಸಲ ಬಾಟ್ಲೆಲ್ಲ ವಾಶ್ ಮಾಡಿಕೊಂಡು ಈ ರೋಸ್ ವಾಟರ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿಟ್ಕೊಳ್ಳೋದ್ರಿಂದ ಒಂದು 20 ಡೇಸ್ ಇಲ್ಲ 1 ಮಂತ್ವರೆಗೂ ಯೂಸ್ ಮಾಡ್ಕೋಬೋದು. ಡೈಲಿ ನೈಟ್ ಹೊತ್ತು ಮಲ್ಕೋಬೇಕಾದ್ರೆ ಒಂದು ಸಲ ಫೇಸ್ ವಾಶ್ ಮಾಡಿಬಿಟ್ಟು ಈ ಥರ ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡು ಫೇಸಿಗೆ ಒಂದು 2 ಸೆಕೆಂಡ್ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಫೇಸ್ ಕೂಡ ಗ್ಲೋ ಬರುತ್ತೆ. ಹಾಗೆ ನ್ಯಾಚುರಲ್ ಆಗಿರುತ್ತೆ. ಇದಕ್ಕೇನು ಕೆಮಿಕಲ್ ಯೂಸ್ ಮಾಡಿರಲ್ವಲ್ಲ, ಸೊ ನ್ಯಾಚುರಲ್ಲಾಗಿ ನಿಮ್ಮ ಫೇಸ್ ಗ್ಲೋ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಫ್ರೆಶ್ ಆಗಿರೋ ರೋಸ್ ಪೆಟಲ್ನ ಯೂಸ್ ಮಾಡಿದ್ರೆ ನಿಮಗೆ ಫ್ರೆಶ್ ಆಗಿ ರೋಸ್ ವಾಟರ್ ಸಿಗುತ್ತೆ. ಸೊ ಮಾರ್ಕೆಟಲ್ಲಿ ತೊಗೊಳೋದಕ್ಕಿಂತ ಈ ರೀತಿ ಮನೇಲೇ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಬಲಗಡೆ ಕೈ ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸಾಫ್ಟ್ ಅನ್ನಿಸ್ತಾ ಇತ್ತು. ಈ ಟಿಪ್ನ ನೀವು ಮನೇಲಿ ಟ್ರೈ ಮಾಡಿದ್ರೆ ತುಂಬಾ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮನೇಲಿ ಯಾರಾದರೂ ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ. ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವಿಲ್ಲಿ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು. ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆಯಿತು ನಾವು ಯಾವ ಮೂವಿನೂ ನೋಡಿರಲಿಲ್ಲ. ಏಕೆಂದರೆ ಲಾಕ್ಡೌನ್ ಟೈಮಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾವು ಯಾವ ಮೂವಿಗೂ ಹೋಗಿರಲಿಲ್ಲ. ಹಾಗಾಗಿ ನಾನು ದರ್ಶನ್ ಫ್ಯಾನ್ ಆಗಿರೋದ್ರಿಂದ ರೀಸೆಂಟಾಗಿ ದರ್ಶನ್ ಮೂವಿ ರಿಲೀಸ್ ಆಗಿತ್ತಲ್ವ, ಕಾಟೇರ ಮೂವಿ, ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ಪಾಪುನ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾವು ಇಷ್ಟು ದಿನ ಹೋಗಿರಲಿಲ್ಲ. ಇವಾಗ ನೋಡೋಣ ಒಂದ್ಸಲ ಯಾವ ರೀತಿ ಇರುತ್ತೆ ಇವ್ಳದು ರಿಯಾಕ್ಟು ಅಂದ್ಬಿಟ್ಟು ಹೋದ್ವಿ. ಆಲ್ಮೋಸ್ಟ್ ಇವಳಿಗೆ ಒಂದು 2 ಇಯರ್ಸ್ ಮೇಲೆ ಆಯ್ತಲ್ವಾ, ಈ ಸಲ ಹೋಗೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಫ್ಯಾಮಿಲಿ ಮಾತ್ರ ಹೋಗ್ತಾ ಇದ್ದೀವಿ. ಸೊ ಕಾರಲ್ಲೂ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿದ್ಲು ಇವಳು, ನೋಡ್ತಾ ಇರ್ಬೋದು ನೀವು. ಇವಳು ಹಾಯ್ ಮಾಡಿದ್ದಕ್ಕೆ ದಿಶು ಸೈಲೆಂಟ್, ಅವ್ರ ಪಪ್ಪ ಏನೋ ಬೈದರು ಅಂದ್ಬಿಟ್ಟು ಸೈಲೆಂಟಾಗಿ ಕೂತಿದ್ದ. ಸೊ ಹಾಗಾಗಿ ಇವಳು ಅವ್ರ ಅಣ್ಣನ ಹತ್ರ ಹಾಯ್ ಮಾಡಿಸ್ತಿದ್ದಾಳೆ, ಹಾಯ್ ಮಾಡು ವಿಡಿಯೋ ಮಾಡ್ತಾಯಿದ್ದಾರೆ ಅಂತ. ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂದರೆ ಕೇಳೋದಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು. ಸೊ ನಾನು ಹಾಗೆ ನ್ಯಾಚುರಲಾಗಿ ತೋರಿಸ್ತೀನಿ ಯಾವ ರೀತಿ ಮಾತಾಡ್ತಾಳೆ ಅಂತ. ಅಜ್ಜಿ ಊರಿಗ ಫೋನ್ ಪೇ ಇದೆಯಲ್ವಾ? ಫೋನ್ ಪೇ ಐತಲ್ಲ?
ಈ ಮೂವಿಲಿ ಯಾವ ರೀತಿ ಜನ ಇರಬೇಕು, ಹಳ್ಳಿಲಿ ಜನ ಯಾವ ರೀತಿ ವಾಸ ಮಾಡ್ತಾರೆ, ತುಂಬ ಹಳೆ ಕಾಲದಲ್ಲಿ ಯಾವ ರೀತಿ ಇತ್ತು ಪದ್ಧತಿ, ಹಾಗೆ ಜಾತಿ ಬಗ್ಗೆ ಚೆನ್ನಾಗಿ ಅರ್ಥ ಆಗೋ ರೀತಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಆಗಲಿ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 100ಗೆ ಔಟ್ ಆಫ್ 100 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಮೂವಿ ಯಾರ್ಯಾರೆಲ್ಲ ನೋಡಿಲ್ಲ ಖಂಡಿತ ಹೋಗಿ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.